ಮಾಧ್ಯಮ ಮಿತ್ರರಿಗೂ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಅತಿಥಿಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಚಿತ್ರರಂಗದಲ್ಲಿ ತುಂಬಾ ವರ್ಷಗಳಿಂದ ಇದ್ದೀನಿ. ಮಾಧ್ಯಮದವರು ಯಾವಾಗಲೂ ನಮ್ಮನ್ನ ಉತ್ತೇಜಿಸ್ತಾ ಆಶೀರ್ವಾದ ಮಾಡ್ತಾ ಅವರ ಸಹಕಾರಗಳನ್ನು ಕೊಡ್ತಾ ಇದುವರೆಗೂ ಕಾಪಾಡಿದ್ದಾರೆ. ಹಳಬರಿರ್ಬೋದು, ಹೊಸಬರಿರ್ಬೋದು, ಯಂಗ್ಸ್ಟರ್ ಇರ್ಬೋದು, ಎಲ್ಡರ್ಲಿ ಪರ್ಸನ್ ಇರ್ಬೋದು, ಎಲ್ಲರೂ ನನ್ನನ್ನು ಸಾಕಿದ್ದಾರೆ. ನನ್ನನ್ನು ಎಷ್ಟು ಪ್ರೀತಿಯಿಂದ ಸಾಕಿದ್ರು, ಆಶೀರ್ವದಿಸಿದ್ರು, ಅಷ್ಟೇ ಪ್ರೀತಿಯಿಂದ ಸ್ವಲ್ಪ ಜಾಸ್ತಿನೇ ಅನ್ಬೋದು ಅದು ಧರ್ಮನ್ನ ಸಾಕ್ತಾ ಇದ್ದಾರೆ. 16 ವರ್ಷ ಯಾವುದೇ ಒಂದು ಫೀಲ್ಡ್ನಲ್ಲಿ ಕಷ್ಟಪಟ್ಟರು ಅವ್ರಿಗೆ ಗೆಲುವು ಸಿಗೋದಿಲ್ಲ. ಅದನ್ನು ನಾವು ಕ್ರಿಕೆಟ್ನಲ್ಲಿ ನೋಡ್ತಾನೆ ಇರ್ತೀವಿ. ಯಾರಿಗೂ ಮೈಗೂ ಹುಷಾರಿಲ್ಲ ಅಂದಾಗ 12th ಮ್ಯಾನ್ ಚಾನ್ಸ್ ಕೊಟ್ಟಾಗ ಓವರ್ ನೈಟ್ ಸ್ಟಾರ್ ಆಗಿ ಹೋಗ್ಬಿಡ್ತಾನೆ. ಅದಕ್ಕೆ ಅದೃಷ್ಟ. 16 ವರ್ಷ ರಾಜಕೀಯದಲ್ಲಿ ಕಾರ್ಯಕರ್ತನಾಗಿ ನಿಯತ್ತಾಗಿ ದುಡಿದ್ರೂ ಒಬ್ಬ MLA ಆಗೋಕ್ಕೂ ಸಾಧ್ಯವಿರೋದಿಲ್ಲ. 5-6 ಸಾರಿ MLA ಆದ್ರೂ ಒಬ್ಬ ಮಂತ್ರಿ ಆಗಕ್ಕೆ ಸಾಧ್ಯ ಆಗಿರೋಲ್ಲ. ಆದರೆ ಯಾರೋ ಒಬ್ಬರಿಗೆ ಬೈ ಚಾನ್ಸ್ ಇಂಡಿಪೆಂಡೆಂಟ್ ಅನ್ನೋದು ಗೆದ್ದಾಗ, ನಂಬರ್ ಗೇಮ್ ಅಂತ ಬಂದಾಗ ಮಿನಿಸ್ಟರ್ ಹೋಗ್ಬಿಡ್ತಾರೆ. ಅದಕ್ಕೆ ಅದೃಷ್ಟ ಅಂತ ಹೇಳಿದ್ರು. ನಮ್ಮ ಚಿತ್ರರಂಗದಲ್ಲಿ ಎಷ್ಟೇ ಕಷ್ಟಪಡಲಿ, ಪ್ರತಿಭೆ ಇರಲಿ, ಒಂದು ಸಿಕ್ಸರ್ ಹೊಡೆಯೋಕೆ ಆ ಅದೃಷ್ಟದ ರೇಖೆ ಅನ್ನೋದು ಬೇಕೇ ಬೇಕು. ಆ ಥರದಲ್ಲಿ ಎಷ್ಟೋ ಜನ ಪ್ರತಿಭಾವಂತ ಹುಡುಗರು ಒಳ್ಳೆ ಬ್ಯಾಕ್ಗ್ರೌಂಡ್ ಇದ್ರೂ ಅವರ ಸಿಕ್ಸರ್ ಹೊಡೆಯೋಕೆ ಸಾಧ್ಯವಾಗಿಲ್ಲ. ಧರ್ಮ ಎಲ್ಲ ನವಗ್ರಹ ಆದ್ಮೇಲೆ ನವಗ್ರಹದಲ್ಲಿ ಒಂದೊಳ್ಳೆ ಸಾಂಗ್ ಇತ್ತು. ಶರ್ಮಿಳಾ ಮಾಂಡ್ರು ಅವ್ರ ಜೊತೆನಲ್ಲಿ ಟೀಮು, ಹಿರಿಯರ ಆಶೀರ್ವಾದ, ನಾನವ್ರನ್ನ ಎಷ್ಟು ತಂದೆಯಾಗಿ ಪ್ರೀತಿಸ್ತೀನೋ ಅಷ್ಟೇ ಪ್ರೀತಿಯಾಗಿ ದರ್ಶನ್ ಅವರ ತಾಯಿ ಮೀನಮ್ಮ ಅವನನ್ನು ಪ್ರೀತಿಸ್ತಾ ಇದ್ರು. ಧರ್ಮ ಅಂದ್ರೆ ಅಷ್ಟು ಇವತ್ತಿನವರೆಗೂ ಅಷ್ಟು ಪ್ರೀತಿ, ಬಹಳ ಪ್ರೀತಿಯಿಂದ ಒಬ್ಬ ಹೀರೋ ಆಗಿದ್ರು ಧರ್ಮನ ಅಷ್ಟೇ ಗೌರವ ಕೊಟ್ಟು ಪ್ರೀತಿಯಿಂದ ತನ್ನ ಸ್ವಂತ ತಮ್ಮಂತರ ದರ್ಶನ್ ಇರ್ಬೋದು, ದಿನಕರ್ ಇರ್ಬೋದು, ಅವನನ್ನ ಅಲ್ಲಿ ಬೆಳೆಸಿದ್ರು. ಬಹಳ ಒಳ್ಳೆ ಹೆಸರು ಬಂತು. ನಂತರ ಹಲವಾರು ಚಿತ್ರಗಳನ್ನು ಮಾಡ್ದ. ನೀವೆಲ್ಲ ಪ್ರೀತಿಸಿದ್ದೀರಾ, ಎಲ್ಲ ಮಾಡಿದ್ರು. ಆದ್ರೆ ನಾನು ಹೇಳಿದಾಗೆ ಆ ಸಿಕ್ಸರ್ ಹೊಡೆಯೋಕ್ಕೆ ಒಂದು ಕಾಲ ಬರಬೇಕು. ನನಗನ್ಸುತ್ತೆ ಆ ಕಾಲ, ಸಿಕ್ಸರ್ ಹೊಡೆಯೋ ಕಾಲ ಈಗ ಬಂದಿದೆ ಅಂತ ಹೇಳಿ. ಯಾಕಂದ್ರೆ ಅನುಷ್ ಯುವಕರು ಅಂಡ್ ಕಷ್ಟಪಟ್ಟು ಮುಂದೆ ಬಂದಿರು. ಅವ್ರಿಗೆ ದುಡ್ಡಿನ ಬೆಲೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಅಂಡ್ ಟೇಸ್ಟ್ ಇದೆ. ಟೇಸ್ಟ್ ಅಂದ್ರೆ ಸಿನಿಮಾ ಮಾಡಿ ಅವರು ಟೇಸ್ಟ್ ತೋರಿಸಿಲ್ಲ. ಇವಾಗ ನೋಡಿದ ಮೀಟಿಂಗ್ ನೋಡಿದಾಗ ಅರ್ಥ ಆಗುತ್ತೆ ಅವರ ಕೆಲಸದಲ್ಲಿ, ಅವರ ಬಿಸ್ನೆಸ್ನಲ್ಲಿ ಅವ್ರಿಗೆ ಎಂತ ಪ್ರೀತಿ ಇದೆ, ಅವ್ರು ಮಾಡೋ ಪ್ರಾಜೆಕ್ಟ್ ಹೇಗೆ ಬರಬೇಕು ಅನ್ನೋ ಒಂದು ಆಸೆನೂ ಅವರಿಗಿದೆ. ಈ ಚಿತ್ರವನ್ನು ಇವಾಗ ಆ ಟೀಸರ್ ಎಲ್ಲ ನೋಡಿದಾಗ ಅವ್ರಿಗೆ ಒಂದು ಒಳ್ಳೆ ಚಿತ್ರ ಮಾಡಬೇಕು ಅನ್ನೋ ಎಲ್ಲ ಪ್ರೊಡ್ಯೂಸರ್ಗೂ ಇರ್ತದೆ. ಯಾವ ಪ್ರೊಡ್ಯೂಸರ್ಗಳನ್ನು ಎಲ್ಲ ಗೆಸ್ಟನ್ನು ಕರೆದು ದೇವರ ಫೋಟೋಗಳನ್ನೆಲ್ಲ ಇಟ್ಟು ಮುಹೂರ್ತ ಮಾಡಿ ಹಾರತೂರ ಆಗ್ಲನ್ನು ಕೊಟ್ಟು ನಾನು ಒಂದು ಕೆಟ್ಟ ಪಿಕ್ಚರ್ ಮಾಡೋಕೆ ಬರ್ತಿದ್ದೀನಿ ಅಂತ ಯಾರು ಹೇಳಲ್ಲ, ಯಾರು ಬರೋಲ್ಲ. ಎಲ್ಲ ಒಳ್ಳೆ ಪಿಕ್ಚರ್ ಮಾಡಬೇಕು ಅಂತಾನೆ ಬರೋದು. ಆದ್ರೆ ಸಮಯ ಸಂದರ್ಭಗಳು, ಆ ಟೀಮ್ ವರ್ಕು, ಅದ್ರಲ್ಲೇನೋ ಹೆಚ್ಚು ಕಮ್ಮಿ ಎಡವಟ್ಟು ಆಗ್ಬೋದು. ಇಲ್ಲ, ಅವ್ರಿಗೆ ಅದೃಷ್ಟ ಇಲ್ಲದೆ ಎಡವಟ್ಟು ಆಗ್ಬೋದು. ಯಾಕಂದ್ರೆ ಬಹಳ ಪ್ರೀತಿಯಿಂದ ರಾಜ್ ಕಪೂರ್ ಅವರು ಒಂದು ಮಾತು ಹೇಳ್ತಾರೆ, ನಾನು ಬಹಳ ಪ್ರೀತಿಯಿಂದ ಸಾಕಿದ ಮಗು ಮೇರಾ ನಾಮ್ ಜೋಕರ್, ಅದು ಫ್ಲಾಪ್ ಆಗೋಯ್ತು. ಆ ನನ್ನ ಮಗು ನಾನು ಬಹಳ ಪ್ರೀತಿಸಿದ್ದೆ, ಆದ್ರೆ ಜನಕ್ಕೆ ಅದು ತಲುಪಲಿಲ್ಲ. ಅದಕ್ಕೆ ಕೈ ಇರ್ಲಿಲ್ಲೋ, ಕಾಲಿರ್ಲಿಲ್ಲೋ, ಕಣ್ಣಿರ್ಲಿಲ್ಲೋ, ಅದು ನನಗೆ ಗೊತ್ತಾಗ್ಲಿಲ್ಲ ಅದನ್ನ ಸಾಕುವಾಗ. ಆದ್ರೂ
ಜನಗಳ ಪ್ರೀತಿ ನನ್ನ ಮೇನಲ್ಲಿರುತ್ತೆ. ನಾನು ಇಷ್ಟು ದಿನ ಮಾಡಿದ ಚಿತ್ರಗಳಿಗಿನ್ನ ಅದು ಬೆಸ್ಟ್ ಪಿಕ್ಚರ್ ಅಂತ ಹೇಳ್ತಾರೆ. ಹಾಗೆ ಧರ್ಮ ಮಾಡಿದ ಪಿಕ್ಚರ್ ನಾನು ನೋಡಿದ್ದೀನಿ, ಎಲ್ಲ ಚೆನ್ನಾಗೇ ಇರುತ್ತೆ. ಎಲ್ಲೋ ಒಂದ್ ಕಡೆ ಏನೋ ಎಡವಟ್ಟಾಗಿ ಅದು ಜನಗಳ ಹೃದಯನ ತಟ್ಟಿ ಅವರ ಆಶೀರ್ವಾದ ಪಡೆಯೋದ್ರಲ್ಲಿ ವಿಫಲವಾಗಿದೆ. ಆದ್ರೆ ಈ ಚಿತ್ರ ಅನುಷ್ ಆಗಿರ್ಬೋದು, ಪುನೀತ್, ಅದು ಆ ಹೆಸರು ಹೇಳಿದ್ರನ್ನೇ ಒಂದು ಹಾರ್ಟ್ ಬೀಟ್ ಮಿಸ್ ಆಗುತ್ತೆ. ಅಷ್ಟೇ ನಿಯತ್ತ ಕೆಲಸ ಮಾಡಿ, ತಂದೆ ತಾಯಿ ನೆನೆಸ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಸ್ಕ್ರಿಪ್ಟ್ ಮುಟ್ಟೋಕ್ ಮುಂಚೆ ತಂದೆ ತಾಯಿ ಫೋಟೋ ಮುಟ್ಟಿ ಆಶೀರ್ವಾದ ತಗೊಂಡು ಮಾಡಿ ದೇವ್ರು ಒಳ್ಳೇದು ಮಾಡ್ತಾನೆ. ಈ ಚಿತ್ರರಂಗದಲ್ಲಿ ಯಾರು ಯಾವಾಗ ಏನಾಗ್ತಾರೆ ಅಂತ ಹೇಳೋಕೆ ಬರಲ್ಲ. 16 ವರ್ಷ ಕಷ್ಟಪಟ್ಟಂತ ಕಲಾವಿದರಿರ್ಬೋದು, ತಂತ್ರಜ್ಞರಿರ್ಬೋದು, ಒಂದು ಒಳ್ಳೆ ಚಿತ್ರದಿಂದ ಓವರ್ ನೈಟ್ ಸ್ಟಾರ್ ಆಗೋಗ್ಬಿಡ್ತಾರೆ. ಅದಿರೋದು ಈ ನಮ್ಮ ಫೀಲ್ಡ್ನಲ್ಲಿ. ಇದು ಆದ್ರೆ ಒಂದು ನಿಯತ್ತಾಗಿ ನಾನು ದುಡಿತೀನಿ ಅನ್ನೋ ನಿಯತ್ತಿರ್ಬೇಕು. ಹಗಲು ರಾತ್ರಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕು. ಯಾಕಂದ್ರೆ ನಾವು ಸಿನಿಮಾದವ್ರಿಗೆ ಒಂದು ಸಾರಿ ಇಲ್ಲಿ ಬಂದು ಇಡ್ಲಿ ವಡೆ ತಿಂದುಬಿಟ್ರೆ ಬೇರೆ ಯಾವ ಕೆಲಸ ಮಾಡೋಕ್ಕೂ ಬರಲ್ಲ. ನಮಗೆ ಅಷ್ಟು ಪ್ರೀತಿಸ್ತೀವಿ. ಆದ್ರಿಂದ ಕಷ್ಟಪಡಿ ಒಳ್ಳೆ ಸಿನಿಮಾ. ಮ್ಯೂಸಿಕ್ ಸ್ವಾಮಿ, ನೀವು ಮ್ಯೂಸಿಕ್ ಇಂದಾನೆ ಎಷ್ಟೋ ಜನ ಸೂಪರ್ ಸ್ಟಾರ್ಗಳಾಗ್ಬಿಟ್ಟಿದ್ದಾರೆ. ಅದ್ರಲ್ಲಿ ಎಕ್ಸಾಂಪಲ್ ಹೇಳ್ತೀನಿ, ರಾಜೇಶ್ ಖನ್ನಾ ಅವರು ಪ್ರಬುದ್ಧ ಅಭಿನಯ, ಅದ್ರಲ್ಲಿ ಡೌಟ್ ಇಲ್ಲ, ಪ್ರತಿಭೆಯ ಇದು. ಆದ್ರೆ ಅವರು ಸ್ಟಂಟ್ ಮಾಡೋ, ಫೈಟ್ ಮಾಡೋ, ಇಲ್ಲ ಡ್ಯಾನ್ಸ್ ಮಾಡೋ ಅಂತ ಕಥಾನಾಯಕ ಆಗಿರ್ಲಿಲ್ಲ. ಬಟ್ ಅವ್ರು ಮಾಡಿದ ಚಿತ್ರಗಳ ಸಾಂಗ್ಗಳು ಮಾತ್ರ ಇವತ್ತು ನೀವು ಬೆಳಿಗ್ಗೆ ಒಂದ್ಸಾರಿ ಕೇಳ್ಬಿಟ್ರೆ ರಾತ್ರಿ ನಿದ್ದೆ ಬರೋವರೆಗೂ ಅದನ್ನ ಹೇಳ್ತಾನೆ ಇರ್ತಾರೆ. ಇನ್ನು ಯಾರಾದ್ರೂ ಪಕ್ಕದಲ್ಲಿರೋರು ಕೇಳಿಸ್ಕೊಂಡ್ರೆ ಅವ್ರು ಅದನ್ನ ಆಡಕ್ ಶುರು ಮಾಡ್ತಾರೆ. ಅಂತ ಒಂದಿದು. ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ, ಒಳ್ಳೆ ಹಾಡುಗಳನ್ನ ಕೊಡಿ. ಅದು ಪ್ಲಸ್ ಪಾಯಿಂಟ್. ಮೊದಲು ಕಥೆ, ಅದಾದ್ಮೇಲೆ ಚಿತ್ರಕಥೆ, ಅದಾದ್ಮೇಲೆ ಅದಕ್ಕೆ ಪೂರಕವಾದ ಸಂಭಾಷಣೆ, ಅದಾದ್ಮೇಲೆ ಅಭಿನಯ ಮಾಡೋದಕ್ಕೆ ಪೂರಕವಾದ ಕಲಾವಿದರು. ಇವರೆಲ್ಲರೂ ಮಾಡಿದ್ರ ಜೊತೆಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿ ಒಂದು ಸಂಗೀತ ಅನ್ನೋದು ಆ ಚಿತ್ರಕ್ಕೆ, ಅದು ಹಿನ್ನೆಲೆ ಸಂಗೀತ ಇರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಹಾಡುಗಳಿರ್ಬೋದು, ಅದು ಬಂದಾಗ ಅದು, ಯಾಕಂದ್ರೆ ನಾನು ಪರ್ಸನಲ್ ಆಗಿ ನಾನೇ ಮಾಡೋದು, ಒಲವೆ ನೋಡುಗರು ಇರ್ಬೋದು, ಅಶ್ವಮೇಧ ಇರ್ಬೋದು, ದೇರ್ ಆಲ್ ಮ್ಯೂಸಿಕಲ್ ಹಿಟ್ಸ್. ಹಾಗೆ ಅದಕ್ಕೋಸ್ಕರ ದೇವ್ರು ಒಳ್ಳೇದ್ ಮಾಡ್ಲಿ. ಕಷ್ಟಪಡಿ, ನಿಮ್ಗೆ ತೃಪ್ತಿ ಆಗೋವರೆಗೂ, ಅವ್ರ ಪ್ರೊಡ್ಯೂಸರ್ ತೃಪ್ತಿ ಆಗೋವರೆಗೂ ಮನ್ಸಿಗೆ ಬೇಜಾರು ಮಾಡ್ಕೊಳ್ದೆ ಮಾಡಿ ಒಳ್ಳೆ ಹಾಡ್ಕೊಡಿ. ದೇವ್ರು ಒಳ್ಳೇದ್ ಮಾಡ್ಲಿ. ಆಮೇಲೆ ಪುನೀತ್, ನಿಮ್ಗೆ ಹೇಳ್ಬೇಕಂದ್ರೆ ಹೇಳಿದ್ದೀನಿ, ದಯವಿಟ್ಟು ಧರ್ಮ, ನೀನು ಯು ಆರ್ ಆಲ್ವೇಸ್ ಎ ಡೈರೆಕ್ಟರ್ಸ್ ಬಾಯ್, ಆಲ್ವೇಸ್ ಎ ಪ್ರೊಡ್ಯೂಸರ್ಸ್ ಬಾಯ್, ದೇ ಆಲ್ ಲವ್ಡ್ ಯು. ಇವತ್ತಿನವರೆಗೂ ಧರ್ಮ ಹಿಂಗ್ ಮಾಡ್ದ, ಅಯ್ಯೋ ಇವನ್ ಹಾಕೊಂಡು ಯಾರು ಹೇಳಿಲ್ಲ. ಪಿಕ್ಚರ್ ಫ್ಲಾಪ್ ಆಯ್ತು, ಸಕ್ಸಸ್ ಆಯ್ತು, ಬಟ್ ಅವನನ್ನು ಯಾರು ದೂರಿಸ್ತಿಲ್ಲ. ಅದೊಂದೇ ನನಗಿರೋ ಸಂತೋಷ. ಎಲ್ರಿ ಅಯ್ಯೋ ಅವನ್ನ ಅಂದ್ಬಿಟ್ಟಿದ್ರೆ ಎಲ್ಲ. ಇದು 25ನೇ ಚಿತ್ರ. ಇದೊಂದು ನಮ್ಗೆ ಹೆಮ್ಮೆ ಅನ್ಸಿದ್ರು. ಒಂದು 14 ಪಿಕ್ಚರ್ ರಿಲೀಸ್ ಆಗಿದೆ, ಒಂದು 10 ಪಿಕ್ಚರ್ ರಿಲೀಸ್ಗೆ ರೆಡಿ ಇದೆ. ಯಾರಿಗುಂಟು ಯಾರಿಗಿಲ್ಲ. ಅದರಲ್ಲೇ ಗೊತ್ತಾಗುತ್ತೆ ಅವನ ಜನಗಳ ಪ್ರೀತಿ ಮಾತ್ರ ಅಲ್ಲ, ನಿರ್ಮಾಪಕ ನಿರ್ದೇಶಕರ ಪ್ರೀತಿನೂ ಗಳಿಸಿದ್ದಾನೆ. ಎಲ್ಲೋ ಒಂದ್ ಕಡೆ ಧರ್ಮ ನಕಲ್ ಮಾಡೋಣ ಅಂತ ಒಂದು ಫೀಲ್ ಬರೋ ತರ ಒಂದು ಅವನ ನಡತೆ. ಅದನ್ನ ನೀವೆಲ್ಲ ಬಿಗ್ ಬಾಸ್ ನಲ್ಲಿ ನೋಡಿದ್ರೆ, ಪಿಕ್ಚರ್ ನೋಡದೆ ಇದ್ರು ಬಿಗ್ ಬಾಸ್ ನಂತೆ ಚೆನ್ನಾಗಿ ನೋಡಿದ್ರೆ ಅವನ ನಡೆ ನೋಡಿ. ಯಾರೋ ಬಿಗ್ ಬಾಸ್ ಹಾಕಿರೋದು, ಸರ್ ಯಾಕೆ ಸರ್ ನಿಮ್ ಮಗ ಅಷ್ಟೊಂದು ಸೈಲೆಂಟ್ ಆಗಿ ಅಷ್ಟೊಂದು ಸಾಫ್ಟ್ ಆಗಿದ್ದಾರೆ ಇದರಲ್ಲಿ? ಇಲ್ಲಪ್ಪ ಅವ್ನು ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ರೆ ನಾನು ಧರ್ಮ ಅಂತ ಹೆಸರಿರ್ತಿರ್ಲಿಲ್ಲ, ದುರ್ಯೋಧನ ಅಂತ ಇಡ್ತಾ ಇದ್ದೆ, ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಅವನು ಬೆಳೆದು ಬಂದ ವಾತಾವರಣ. ನನ್ನ ಮಗಳು ಇಲ್ಲೇ ಇದ್ದಾರೆ. ನಾವು ಮದುವೆ ಆದಾಗ ನಾನು ನಮ್ಮ ಶ್ರೀಮತಿಯವರು ಒಂದೇ ಮಾಡಿದ್ದು, ಎರಡು ಮಕ್ಕಳು ಸಾಕು, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ, ಅದಕ್ಕೆ ಸತ್ಯ ಧರ್ಮ ಅಂತ ಹೆಸರಿಡ್ಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅಟ್ಲೀಸ್ಟ್ ಅವರು ನೋಡ್ಕೊಂಡಾದ್ರು ನಾವು ಆ ಧರ್ಮದ ದಾರಿಯಲ್ಲಿ ಹೋಗದೆ ಇರಲಿ, ಅಸತ್ಯವಾಗಿ ನಡ್ಕೊಳ್ತೇ ಇರಲಿ ಅನ್ನೋ ತರ ಅಂತ ಹೇಳಿ. ಅದಕ್ಕೆ ಒಳ್ಳೆ ಕಾಲ ಬರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತೆ. ಸಹನೆ ಇರಬೇಕು.
ನಮ್ಮ ಚಿತ್ರರಂಗದಲ್ಲಿ ತಾಳ್ಮೆ ಇರಬೇಕು, ಸಹನೆ ಇರಬೇಕು. ಆಮೇಲೆ ಎಷ್ಟೇ ಸಕ್ಸಸ್ ಬಂದ್ರೂ ಹೇಳಿನ ಅನ್ನೋ ಒಂದು ಇದಿರ್ಬೇಕು. ಅದು ನಿಮ್ಮನ್ನ ಬಹಳ ದಿವಸ ಕರ್ಕೊಂಡು ಹೋಗುತ್ತೆ. ಇಲ್ಲ ಅಣ್ಣ ಅವ್ರು ಹೇಳಿದ ಮಾತು, ನಾನು ಅವ್ರು ಶೂಟಿಂಗ್ ಮಾಡುವಾಗ ಕುಂತ್ಕೊಂಡು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಕೀರ್ತಿ ಅವ್ರಿಗೆ ನಮ್ಮ ಚಿತ್ರರಂಗ ಹೆಂಗಾದ್ರೆ ಹೇಳಿ ಹತ್ತುತ್ತಾ ಮೇಲೆ ಹೋಗ್ತಾ 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 ನಾವು ಬಗ್ಗಿ ಹೋಗ್ಬೇಕು, ಬ್ಯಾಲೆನ್ಸ್ ಸಿಗುತ್ತೆ. ನಾನು ಮೇಲ್ ಬಂದ್ಬಿಟ್ಟೆ ಅಂದ್ರೆ ಹೇಳಿ ಜೊತೆಲಿ ಬಿದ್ದೋಗ್ಬಿಡ್ತೀವಿ ನಾವು ಅನ್ನೋರು. ಎಂತ ಸತ್ಯವಾದ ಮಾತು. ಆ ರೀತಿ ಸಕ್ಸಸ್ ಬರ್ಲಿ ಬರ್ದೇ ಇರಲಿ, ನಡತೆ ಬಂದಾಗ ನಾವು ಇಂಡಸ್ಟ್ರಿ ಬಂದಾಗ ಹೇಗಿದ್ವು ಅದೇ ರೀತಿ ನಡ್ಕೊಂಡಲ್ಲ ಭಗವಂತನ ಮನೆಯಲ್ಲಿ ಧೇರ್ ಹೇ ಮಗರ ಅಂಧೇರ್ ಹೇ ಅಂತ ಹಿಂದಿನಲ್ಲಿ ಹೇಳ್ತಾರೆ. ಅವ್ನು ಯಾವತ್ತೂ ನಿಯತ್ತಾದವ್ರು ಕೈ ಬಿಡಲ್ಲ, ಕೈ ಹಿಡಿತಾನೆ ಅಂತ ಹೇಳ್ತಾ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಇವತ್ತು 25ನೇ ಚಿತ್ರ, 25 ದಿನ ಇದು ಮಾಡೋದೇ ಬಹಳ ಕಷ್ಟ ಆಗಿದೆ. ಫಂಕ್ಷನ್ ಮಾಡೋದು 25 ವಾರದ ಫಂಕ್ಷನ್ ಆಗ್ಲಿ ಅಂತ ನಾನು ಭಗವಂತನಲ್ಲಿ ಬೇಡ್ತಾ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಇನ್ನ ಅಡ್ವಾನ್ಸ್. 25 ಬಹಳ ಕಷ್ಟ ಕೊಟ್ಟಿದೆ ರೈತರಿಗೆ ಇರ್ಬೋದು, ಅಕಾಲಿಕ ಮಳೆಗಳು, ಅಲ್ಲಿ ಗಲಾಟೆಗಳು, ಅಲ್ಲಿ ಇದು ವಾರ್ಗಳು, ಇವನ್ನೆಲ್ಲ ನೋಡಿದ್ವಿ. 26 ಇದೆಲ್ಲ ಮರೆತು ಸುಗಮವಾದ ಜೀವನ ನಡೆಸೋಕೆ ಭಗವಂತ ಕರುಣಿಸ್ಲಿ ಅಂತ ಬೇಡ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಆಲ್ ದಿ ಬೆಸ್ಟ್ ಟೀಮ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕನಸಿನ ಜೊತೆಗೆ ನಿಯತು, ನೀತಿ, ಧರ್ಮ ಎಲ್ಲವೂ ಇದ್ರೆ ಉತ್ತಂಗಕ್ಕೆ ಇರ್ಬೋದು ಅಂತ ತುಂಬಾ ಅದ್ಭುತವಾದ ನುಡಿಗಳನ್ನ ಆಡಿದ್ರು. ಧನ್ಯವಾದ.